ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಅಂತ ಹೇಳ್ತಾ ಸ್ವಲ್ಪ ಟೈಮ್ ವೇಸ್ಟ್ ಮಾಡೋದ್ಬೇಡ, ಡೈರೆಕ್ಟ್ ಮ್ಯಾಟ್ರಿ ಬರೋಣ. ಗೈಸ್ ಇವಾಗಷ್ಟೇ ಬಿಗ್ ಬಾಸ್ ನವರು ಮಲ್ಲಮ್ ಅವರಿಗೆ ಸಂಬಂಧಪಟ್ಟಿರೋ ತರ ಒಂದು ಪ್ರೋಮೋನ ರಿಲೀಸ್ ಮಾಡಿದ್ದಾರೆ. ಸೊ ಪ್ರೋಮೋನ ನೋಡ್ತಾ ಇದ್ರೆ ಮಲ್ಲಮ್ ಅವರು ಮತ್ತೆ ಮತ್ತೆ ಜನರ ಮನಸ್ಸನ್ನ ಗೆಲ್ಲೋದ್ರಲ್ಲಿ ಡೌಟ್ ಇಲ್ಲ ಅಂತ ಅನಿಸ್ತಾ ಇದೆ. ನಾನು ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂತ ಈ ಪ್ರೋಮೋ ನೋಡಿದ್ರೆ ನಿಮ್ಗೂ ಗೊತ್ತಾಗುತ್ತೆ. ಸೊ ಪ್ರೋಮೋ ಹಾಕ್ತೀನಿ, ಮೊದಲು ನೋಡ್ಕೊಂಡ್ ಬನ್ನಿ. ಮಲ್ಲಮ್ಮ ಕನ್ಫೆಷನ್ ರೂಮಿಗೆ ಬನ್ನಿ. ನಮಸ್ತೆ ಸರ್. ಮಲ್ಲಮ್ಮ, ನನ್ನ ಮಾತು ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಲ್ವೇ? ಮಲ್ಲಮ್ಮ, ಓಕೆ ಸರ್, ಓಕೆ ಸರ್. ಏನಾದ್ರೂ ಮಾತಾಡಿ. ಏನ್ ಒಡಗತ್ತಿ ಹೇಳಂದ್ರೆ ಬಿಳಿ ಹೊಲ ಕರಿ ಬೀಜ ಬಿತ್ತವ ಮೇಲೆ ಜಾಡ ಹತ್ತಿ. ಸರಿ. ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಅನ್ನೇ ಮಾತಾಡೋದಕ್ಕೆ ಉತ್ತರ ಕೊಡೋದಕ್ಕೆ ಯೋಚನೆ ಮಾಡೋಂಗ್ ಮಾಡ್ಬಿಟ್ರಿ. ಇಂದು ರಾತ್ರಿ 9:30ಕ್ಕೆ. ನೋಡಿದ್ರಲ್ಲ ಗೈಸ್, ಮಲ್ಲಮ್ಮ ಅವರು ಒಂದು ಮಾತಿನ ಶೈಲಿ ಯಾವ ತರ ಇದೆ ಅಂತ. ಗೈಸ್ ಅವ್ರ ಮುಗ್ಧತೆನೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗ್ಬಿಟ್ಟಿದೆ ಗೈಸ್. ಅಂಡ್ ಇನ್ನು ಇರೋಷ್ಟು ದಿನ ಇನ್ನೂ ಅಷ್ಟು ಜನರ ಮನಸ್ಸನ್ನ ಗೆಲ್ತಾರೆ, ಅವ್ರದೇ ಆದಂತ ಒಂದು ಫ್ಯಾನ್ ಬೇಸ್ ನ ಕ್ರಿಯೇಟ್ ಮಾಡ್ಕೊಳ್ತಾರೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಯಾಕೆಂದ್ರೆ ಅವರು ಇನ್ನೊಬ್ರ ತರ ನಾಟಕ ಮಾಡ್ತಾ ಇಲ್ಲ ಗೈಸ್. ಅವ್ರು ಏನಿದಾರೋ ಹೊರಗಡೆ ಏನಿದಾರಲ್ಲ ಅದೇ ತರನೇ ಮನೆ ಒಳಗಡೆನೆ ಇದಾರೆ. ಬೇರೆಯವ್ರಾದ್ರೆ ಹೊರಗಡೆನೆ ಒಂಥರ ಇದ್ರು, ಮನೆ ಒಳಗಡೆನೆ ಒಂಥರ ಇದಾರೆ. ಅಂದ್ರೆ ಜನರ ಮನಸ್ಸಿಗೆ, ಜನರ ಕಣ್ಣಿಗೆ ಕಾಣಿಸ್ಕೋಬೇಕು, ಕ್ಯಾಮರಾಗಳಿದಾವೆ, ನಾವು ಸ್ವಲ್ಪ ಶೋ ಅಪ್ ಕೊಡ್ಬೇಕು ಅಂತ ಸುಮ್ನೆ ಏನೋ ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಸೊ ಅವೆಲ್ಲ ವರ್ಕೌಟ್ ಆಗಲ್ಲ ಗೈಸ್. ಬಿಗ್ ಬಾಸ್ ಮನೇಲಿ ಜನರು ನೋಡ್ತಾ ಇರ್ತಾರೆ ಯಾರು ಜಿನಿಯನ್ ಆಗಿ ಆಡ್ತಿದ್ದಾರೆ, ಯಾರು ನಾಟಕ ಮಾಡ್ತಿದ್ದಾರೆ ಅಂತ. ಅವ್ರದೆಲ್ಲ ಪಕ್ಕಕ್ಕಿಡೋಣ. ಮಲ್ಲಮ್ಮ ಅವ್ರ ಕಡೆಗೆ ಬಂದ್ರೆ, ಮಲ್ಲಮ್ಮ ಅವ್ರ ಮುಗ್ಧತೆನೂ ಇಷ್ಟ ಆಗ್ತಿದೆ. ಬಟ್ ಬಿಗ್ ಬಾಸ್ ಮನೆಯಲ್ಲಿ ಮುಂದಿನ ದಿನಗಳಲ್ಲಿ ಆ ಮುಗ್ಧತೆನೆ ಅವ್ರಿಗೆ ಒಂದು ಕಷ್ಟ ಆಗ್ಬೋದು. ಯಾಕಂದ್ರೆ ಟಾಸ್ಕ್ ವಿಚಾರದಲ್ಲಿ, ಒಂದು ಎಲಿಮಿನೇಷನ್ ವಿಚಾರದಲ್ಲಿ ಇನ್ನೋರ್ಗೆ ಏನು ಗೊತ್ತಾಗ್ತಿಲ್ಲ, ಹೇಗಿರ್ಬೇಕು ಬಿಗ್ ಬಾಸ್ ಮನೇಲಿ, ಟಾಸ್ಕ್ಗಳನ್ನ ಹೇಗ್ ಮಾಡ್ಬೇಕು ಅನ್ನೋದೇನು ಗೊತ್ತಾಗ್ತಿಲ್ಲ ಅಂತ ನನ್ಗೆ ಅನಿಸ್ತಾ ಇದೆ. ಸೊ ನೋಡೋಣ, ಇರೋಷ್ಟು ದಿನ ನಮ್ ಪ್ರೀತಿ ಅಂತ ಅವ್ರಿಗೆ ಸಿಕ್ಕೇ ಸಿಗುತ್ತೆ. ಅಂಡ್ ಅವರಿಂದ ನಮಗೂ ಎಂಟರ್ಟೈನ್ಮೆಂಟ್ ಅಂತೂ ಪಕ್ಕ ಇರುತ್ತೆ. ಯಾಕಂದ್ರೆ ಅವ್ರು ಎಂಟರ್ಟೈನ್ಮೆಂಟ್ ಅಂದ್ರೆ ಏನೋ ಆಕ್ಟ್ ಮಾಡೋದ್ ಬೇಕಾಗಿಲ್ಲ, ಅವ್ರು ಮಾತಾಡಿದ್ರೆ ಒಂದು ಎಂಟರ್ಟೈನ್ಮೆಂಟ್ ಇದೆ. ಸೊ ನೋಡೋಣ, ಕಾದ್ ನೋಡೋಣ ಏನಾಗುತ್ತೆ ಅಂತ ಮುಂದಿನ ದಿನಗಳಲ್ಲಿ. ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ. ಬಾಯ್.